ಹೇ ಗಾಯ್ಸ್, ಇವತ್ತು ಮಧ್ಯಾಹ್ನದಿಂದ ಯುವ ನಿಧಿ ಅಮೌಂಟ್ ರಿಲೀಸ್ ಮಾಡಲಿಕ್ಕೆ ಶುರು ಮಾಡಿದ್ದಾರೆ. ಸೊ ನಿಮ್ಮ ಒಂದು ಸ್ಟೇಟಸ್ನ ಚೆಕ್ ಮಾಡ್ಕೊಳ್ಳಿ, ನಿಮಗೆ ಬಂದಿದೆಯಾ ಇಲ್ವಾ ಅಂತ ಕಾಮೆಂಟ್ ಮಾಡೋದನ್ನ ಮರಿಬೇಡಿ. ಹಾಗೆ ಲಾಸ್ಟ್ ವಿಡಿಯೋದಲ್ಲಿ ತುಂಬಾ ಜನರು ಕೇಳಿದ್ರಿ, ಅಕ್ಕ ಯಾವ ತಿಂಗಳದು ನಮಗೆ ಅಮೌಂಟ್ ಬಂದಿದೆ ಅಂತ ನಮಗೆ ಹೇಗೆ ಗೊತ್ತಾಗೋದು, ಹೇಗೆ ನಮ್ಮ ಒಂದು ಸ್ಟೇಟಸ್ನ ಚೆಕ್ ಮಾಡ್ಕೊಳ್ಳೋದು ಅಂತ ಒಂದು ಸಪ್ರೇಟ್ ಆಗಿ ವಿಡಿಯೋ ಮಾಡಿ ಅಂತ. ಸೊ ಈ ವಿಡಿಯೋ ಅದೇ ಆಗಿರುತ್ತೆ. ಸೊ ಯಾವ ತಿಂಗಳದು ಹೇಗೆ ಬಂದಿದ್ಯಾ ಇಲ್ವಾ ಅಂತ ಹೇಗೆ ಚೆಕ್ ಮಾಡೋದು ಅಂತ ಹೇಳ್ಕೊಡ್ತೀನಿ. ಹಾಗಾದ್ರೆ ಬನ್ನಿ, ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ಇನ್ನು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ, ಸೊ ದಟ್ ನಿಮಗೆ ಇದೇ ತರ ಅಪ್ಡೇಟ್ಸ್ಗಳು ನನ್ನ ಒಂದು ಚಾನಲ್ ಅಲ್ಲಿ ನಿಮಗೆ ಸಿಗ್ತಾ ಹೋಗುತ್ತೆ. ಅಂಡ್ ಎಸ್, ಇವತ್ತಿನಿಂದ ರಿಲೀಸ್ ಮಾಡಿದ್ದಾರೆ ಅಂತಂದ್ರೆ ಎಲ್ರಿಗೂ ಇವತ್ತೇ ಕ್ರೆಡಿಟ್ ಆಗೋದಿಲ್ಲ. ಯು ಹ್ಯಾವ್ ಟು ವೇಟ್ 2 to 3 ಡೇಸ್ ಒಳಗಡೆನೆ ಎಲ್ರದ್ದು ಅಮೌಂಟ್ ಕ್ಲಿಯರ್ ಮಾಡ್ತಾರೆ. ಓಕೆನಾ? ಸೊ ಬನ್ನಿ, ಮೊದಲು ಯಾವ್ದಾದ್ರು ಒಂದು ಬ್ರೌಸರ್ನ ಓಪನ್ ಮಾಡಿಕೊಂಡು ಇಲ್ಲಿ ನೀವು ಸೇವಾ ಸಿಂಧು ಅಂತ ಟೈಪ್ ಮಾಡಿ ಅಷ್ಟೇ. ಸೊ ಇಲ್ಲಿ ನಿಮ್ಗೆ ಈ ರೀತಿಯಾಗಿ ಇಂಟರ್ಫೇಸ್ ಬರುತ್ತೆ. ಫಸ್ಟ್ ವೆಬ್ಸೈಟ್ ಸೇವಾ ಸಿಂಧು ಏನಿದೆ ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅಂಡ್ ಇಲ್ಲಿ ನೀವು ಫಸ್ಟ್ ಟೈಮ್ ಸೇವಾ ಸಿಂಧು ಅಲ್ಲಿ ಅಂದ್ರೆ ಓಪನ್ ಮಾಡ್ತಾ ಇದ್ದೀರಾ ಅಂದ್ರೆ ಮೊದಲು ನೀವು ರಿಜಿಸ್ಟರ್ ಆಗ್ಬೇಕಾಗುತ್ತೆ. ಕೆಳಗಡೆ ನ್ಯೂ ಯೂಸರ್ ರಿಜಿಸ್ಟರ್ ಹಿಯರ್ ಅಂತ ಇದೆ ಅಲ್ವಾ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ರಿಜಿಸ್ಟರ್ ಆಗಿ ಅಲ್ಲಿ ಒಂದು ಪಾಸ್ವರ್ಡ್ ನ ಕ್ರಿಯೇಟ್ ಮಾಡ್ಲಕ್ಕೆ ಹೇಳ್ತಾರೆ. ಸೊ ಪಾಸ್ವರ್ಡ್ ಎಲ್ಲ ಕ್ರಿಯೇಟ್ ಮಾಡಬೇಕು ರಿಜಿಸ್ಟರ್ ಮಾಡುವಾಗ. ಅಗೇನ್ ಇದೇ ಒಂದು ಪೇಜ್ಗೆ ಬಂದ್ಬಿಟ್ಟು ಮೊಬೈಲ್ ನಂಬರ್ ಮತ್ತೆ ಪಾಸ್ವರ್ಡ್ ನ ಎಂಟರ್ ಮಾಡ್ಕೊಂಡು ಕ್ಯಾಪ್ಚರ್ಸ್ ನ ಹಾಕ್ಬಿಟ್ಟು ಸಬ್ಮಿಟ್ ಅಂತ ಕ್ಲಿಕ್ ಮಾಡಬೇಕು. ಓಕೆನಾ? ಸೊ ಕ್ಲಿಕ್ ಮಾಡಿದಾಗ ಈ ರೀತಿಯಾಗಿ ಇಂಟರ್ಫೇಸ್ ಓಪನ್ ಆಗುತ್ತೆ. ಅಂಡ್ ಇಲ್ಲಿ ನಿಮ್ಗೆ ವೀವ್ ಆಲ್ ಅವೈಲೇಬಲ್ ಸರ್ವಿಸಸ್ ಅಪ್ಲೈ ಫಾರ್ ಸರ್ವಿಸಸ್ ಮೇಲೆ ಕ್ಲಿಕ್ ಮಾಡ್ಕೊಂಡು ವೀವ್ ಆಲ್ ಅವೈಲೇಬಲ್ ಸರ್ವಿಸಸ್ ಮೇಲೆ ಕ್ಲಿಕ್ ಮಾಡಬೇಕು. ನೆಕ್ಸ್ಟ್ ನಿಮ್ಗೆ ಈ ರೀತಿಯಾಗಿ ಇಂಟರ್ಫೇಸ್ ಓಪನ್ ಆಗುತ್ತೆ. ಇಲ್ಲಿ ನೀವು ಸರ್ಚ್ ಬಾರ್ ಅಲ್ಲಿ ಯುವ ನಿಧಿ ಅಂತ ಸರ್ಚ್ ಮಾಡಿ, ಅಂದ್ರೆ ಟೈಪ್ ಮಾಡಿದಾಗ ಇಲ್ಲಿ 3 ಸರ್ವಿಸ್ ನೇಮ್ ನಿಮ್ಗೆ ಸಿಗುತ್ತೆ. ಇಲ್ಲಿ ಅಪ್ಲಿಕೇಶನ್ ಯುವ ನಿಧಿ ಅಪ್ಲಿಕೇಶನ್ ಸ್ಟೇಟಸ್ ಚೆಕ್ ಅಂತ ಏನಿದೆ ಅದರ ಮೇಲೆ ಕ್ಲಿಕ್ ಮಾಡಿದಾಗ ಈ ರೀತಿಯಾಗಿ ಇಂಟರ್ಫೇಸ್ ಬರುತ್ತೆ. ಅಂಡ್ ಇಲ್ಲಿ ನಿಮ್ಮ ಒಂದು ಯುವ ನಿಧಿ ರೆಫರೆನ್ಸ್ ನಂಬರ್ ಏನಿರುತ್ತೆ ಸೊ ಅದನ್ನ ನೀವು ಇಲ್ಲಿ ಎಂಟರ್ ಮಾಡ್ಕೊಂಡು ಇಲ್ಲಿ ಪ್ಲೀಸ್ ಸೆಲೆಕ್ಟ್ ಅಂದ್ರೆ ಯಾವ ಮಂತ್ ನೀವು ಚೆಕ್ ಮಾಡಬೇಕು ಅಂತ ಅನ್ಕೊಂಡಿದ್ದೀರಾ ಇಲ್ಲಿ ಚೆಕ್ ಮಾಡ್ಕೋಬಹುದು. ಸೊ ಇಲ್ಲಿ ಇವಾಗ ಸದ್ಯಕ್ಕೆ ನಾನು ಸೆಪ್ಟೆಂಬರ್ ಅಂತ ಚೆಕ್ ಮಾಡ್ತೀನಿ, ಬಿಕಾಸ್ ನನ್ನ ಹತ್ರ ಯುವ ನಿಧಿದು 2 ನಂಬರ್ಸ್ ಇದಾವೆ. ಅಂದ್ರೆ ಇಬ್ರು ಜನ ನನಗೆ ಕೊಟ್ಟಿದ್ದಾರೆ ಸ್ಟೇಟಸ್ ಎಲ್ಲ ಚೆಕ್ ಮಾಡ್ಲಿಕ್ಕೆ, ಅವ್ರದ್ದು ನಾನು ನಿಮ್ಗೆ ರೆಫರೆನ್ಸ್ ಆಗಿ ತೋರಿಸ್ತಾ ಇರೋದು. ಸೊ ಅವ್ರಿಗೆ ಸೆಪ್ಟೆಂಬರ್ ಮಂತಿನ ಅಮೌಂಟ್ ಬಂದಿರಲಿಲ್ಲ, ಸೊ ಅವ್ರದ್ದು ಅಮೌಂಟ್ ನ ಹಾಕ್ಬಿಟ್ಟು ಇಲ್ಲಿ ಸೆಪ್ಟೆಂಬರ್ ಅಂತ ನಾನು ಸೆಲೆಕ್ಟ್ ಮಾಡಿದ್ದೀನಿ. ಕ್ಲಿಕ್ ಹಿಯರ್ ಟು ಗೆಟ್ ಪೇಮೆಂಟ್ ಡೀಟೇಲ್ಸ್ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ನೀವು ನೋಡಬಹುದು ಸೆಪ್ಟೆಂಬರ್ ತಿಂಗಳದ ಹಣ ಅವರಿಗೆ ಇವಾಗ ರಿಲೀಸ್ ಆಗಿದೆ. ಇಲ್ಲಿ ಪೇಮೆಂಟ್ ಸ್ಟೇಟಸ್ ನೀವು ನೋಡಬಹುದು ಸಕ್ಸಸ್ ಅಂತ ಬಂದಿದೆ ಅಂಡ್ DBT ಪ್ರೊಸೆಸ್ಡ್ ಆಗಿದೆ. ಓಕೆನಾ? ಸೊ ಇದೇ ಒಂದು ಅಕೌಂಟ್ಗೆ ಅಕ್ಟೋಬರ್ ಮಂತಿನ ಅಮೌಂಟ್ ಚೆಕ್ ಮಾಡಿದಾಗ ಅವರಿಗೆ ಇನ್ನೂ ಅಕ್ಟೋಬರ್ ಮಂತಿನ ಹಣ ಬಂದಿಲ್ಲ, ಬರೀ 3K ಅಷ್ಟೇ ಕ್ರೆಡಿಟ್ ಆಗಿರೋದು. ಓಕೆನಾ? ಇವತ್ತು 3K ಆಗಿದೆ. ಸೊ ನಾಳೆ ಇಲ್ಲಾಂದ್ರೆ ಸಂಜೆ ಒಳಗಡೆ ಕೂಡ ಈ 2 ತಿಂಗಳದ ಅಮೌಂಟ್ ಕೂಡ ಕ್ಲಿಯರ್ ಆಗುತ್ತೆ. ಓಕೆನಾ? ಸೊ ಇವಾಗ ಇನ್ನೊಂದು ರೆಫರೆನ್ಸ್ ನಂಬರ್ ನಾನು ಆಡ್ ಮಾಡಿರ್ತೀನಿ. ಸೊ ಎಸ್, ಆಡ್ ಮಾಡಿದಾಗ ನಾನು ಅವ್ರದ್ದು ಇವಾಗ ಅಕ್ಟೋಬರ್ ಮಂತಿನ ಸ್ಟೇಟಸ್ ನ ಚೆಕ್ ಮಾಡ್ತೀನಿ, ಬಿಕಾಸ್ ಅವರಿಗೆ ಸೆಪ್ಟೆಂಬರ್ ಮಂತಿನ ಅಮೌಂಟ್ ಅಕ್ಟೋಬರ್ ಅಂಡ್ ನವೆಂಬರ್ 3 ತಿಂಗಳದು ಪೆಂಡಿಂಗ್ ಇತ್ತು. ಸೊ ಅಕ್ಟೋಬರ್ ಮಂತಿನ ಹಣ ಇವರಿಗೆ ಇವಾಗ ಬಂದಿದ್ರೆ ಟೋಟಲ್ ಇವತ್ತು 6000 ರುಪೀಸ್ ಈ ಒಂದು ಅಕೌಂಟ್ಗೆ ಕ್ರೆಡಿಟ್ ಆಗಿದೆ. ಆದ್ರೆ ನವೆಂಬರ್ ಮಂತಿನ ಅಮೌಂಟ್ ಇವರಿಗೆ ಇನ್ನೂ ಕ್ರೆಡಿಟ್ ಆಗಿಲ್ಲ, DBT ಪುಷ್ ಅಲ್ಲಿ ಇದೆ. ಸೊ ಇದು ಕೂಡ 1-2-3 ದಿವಸಲ್ಲೇ ಕ್ಲಿಯರ್ ಆಗುತ್ತೆ. ಓಕೆ? ಸೊ ಎಲ್ರಿಗೂ ಒಟ್ಟಿಗೆ 9000 ರೂಪಾಯಿ ಅಂತ ಹಾಕ್ತಾ ಇಲ್ಲ, 3000 ರೂಪಾಯಿ 6000 ರೂಪಾಯಿ ಸೊ ಈ ತರ ಹಾಕ್ತಾ ಇದ್ದಾರೆ. ಸೊ ಯಾರು ಕೂಡ ಹೆದ್ರೋ ಅವಶ್ಯಕತೆ ಇಲ್ಲ. 100% DBT ಪುಷ್ ಇದೆ, ಇದೇ 2 to 3 ಡೇಸ್ ಅಲ್ಲಿ ಕ್ಲಿಯರ್ ಆಗುತ್ತೆ. ಓಕೆ? ಸೊ ಇವಾಗ ನಿಮ್ಗೆ ಯಾವ್ಯಾವ ತಿಂಗಳದ ಅಮೌಂಟ್ ಬಂದಿದೆ, ಯಾವ್ಯಾವ ತಿಂಗಳದ ಅಮೌಂಟ್ ಬಂದಿಲ್ಲ ಅಂತ ಕಾಮೆಂಟ್ ಮಾಡೋದನ್ನ ಮಾತ್ರ ಮರಿಬೇಡಿ. ಸೊ ಇದೇ ತರ ಅಪ್ಡೇಟ್ಸ್ಗಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಾಯ್ ಬಾಯ್.